ಸುಧಾಕರ್ ಲೋಕಸಭೆ ಚುನಾವಣೆ ನಿಂತ್ರೆ ಅಲ್ಲೂ ಸೋಲಿಸ್ತೇವೆ. ಮಾಜಿ ಸಚಿವ ಡಿ ಸುಧಾಕರ್ಗೆ ಶಾಸಕ ಪ್ರದೀಪ್ ಪಂತಾಹ್ವಾನ. ಸುಧಾಕರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಒತ್ತಾಯ. ಹಕ್ಕು ಪತ್ರದಲ್ಲಿ ಗೋಲ್ಮಾಲ್. ಸುಧಾಕರ್ ಕತೆ ಮುಂದೇನು? ಲೋಕಸಭೆ ಸದಸ್ಯರಾಗುವ ಸುಧಾಕರ್ ಆಸೆಗೆ ತಣ್ಣೀರು. ಮಾಜಿ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ಜಿದ್ದಾಜಿದ್ದಿ ಚುನಾವಣೆಯ ಅನಂತರವೂ ಮುಂದುವರೆದಿದೆ. ಅಣಕನೂರು ಜೈಲಿನಲ್ಲಿ ನನ್ನನ್ನ ಒಂದು ದಿನ ಇಟ್ಟಿದ್ದರಿಂದ ನಾನು ಶಾಸಕನಾದೆ. ಇಲ್ಲವಾದ್ರೆ ಉಪನ್ಯಾಸಕನಾಗ್ತಾ ಇದ್ದೆ. ನನಗೆ ಆಗಿದ್ದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಶಾಸಕನಾದೆ. ಆದ್ರೆ ಸಾಕಷ್ಟು ಮಂದಿಯನ್ನ ಇಂತಹ ಪ್ರಕರಣಗಳು ಸಮಾಜಘಾತುಕರನ್ನಾಗಿ ಪರಿವರ್ತಿಸುತ್ತೆ. ಹೀಗಾಗಿ ವಿನಾಕಾರಣ ಯಾರ ಮೇಲೂ ಎಫ್ಐಆರ್ ದಾಖಲಿಸಬೇಡಿ. ಇದು ಯುವ ಶಾಸಕ ಪ್ರದೀಪ್ ಈಶ್ವರ್ ಪೊಲೀಸ್ ಇಲಾಖೆಗೆ ನೀಡಿರುವ ಖಡಕ್ ಸೂಚನೆ. ಇಷ್ಟೇ ಅಲ್ಲದೆ ಕೆಲವು ಭ್ರಷ್ಟಾಚಾರಿಗಳ ಜನ್ಮ ಜಾಲಾಡುವುದಾಗಿಯೂ ಪ್ರದೀಪ್ ಈಶ್ವರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಧಾಕರ್ ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅವರು ಚುನಾವಣೆಗೆ ನಿಂತ್ರೆ ಅಲ್ಲಿಯೂ ಅವರನ್ನ ಸೋಲಿಸಿ ಮುಖಭಂಗ ಮಾಡ್ತೀವಿ ಎಂದು ಸವಾಲು ಹಾಕಿದ್ದಾರೆ. ಅವರು ಕೋಲಾರದಲ್ಲಿ ಚುನಾವಣೆಗೆ ನಿಂತರೂ ಸೋಲಿಸುತ್ತೇನೆ. ಇದು ದ್ವೇಷದಿಂದ ಹೇಳ್ತಾ ಇರುವ ಮಾತಲ್ಲ. ಅಂತಹ ವ್ಯಕ್ತಿಗಳು ಸಮಾಜಕ್ಕೆ ಬೇಕಾಗಿಲ್ಲ. ಸಮಾಜಕ್ಕೆ ಕೆಟ್ಟದನ್ನ ಮಾಡುವವರನ್ನ ನಿಯಂತ್ರಿಸೋದು ಒಳ್ಳೆಯದಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಅಭಿವೃದ್ಧಿ ಮಾಡಬೇಕು, ದ್ವೇಷ ರಾಜಕಾರಣ ಮಾಡಲ್ಲ. ಅವರು ಚುನಾವಣೆಗೆ ಬಂದ್ರೆ ಸೋಲಿಸ್ತೇನೆ ಅಂತ ಪಂತಾಹ್ವಾನವನ್ನ ನೀಡಿ 2018ರ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ನವೀನ್ ಕಿರಣ್ ಪರ ಪ್ರಚಾರವನ್ನ ಮಾಡಿದ್ರು. ಈ ವೇಳೆ ಅವರ ವಿರುದ್ಧ 23 ಪ್ರಕರಣಗಳು ದಾಖಲಾಗಿದ್ವು. ನಂತರ ರಾಜಕಾರಣದಿಂದ ದೂರ ಸರಿದಿದ್ರು. ಇದರ ಹಿಂದೆ ಮಾಜಿ ಸಚಿವ ಸುಧಾಕರ್ ಹಾಗೂ ಇತರರ ಕೈವಾಡವಿತ್ತು ಅನ್ನೋದು ಶಾಸಕ ಪ್ರದೀಪ್ ಈಶ್ವರ್ ಅವರ ವಾದ. ಆದ್ರೆ ಈಗ ಸಂಪೂರ್ಣ ಚಿತ್ರಣ ಬದಲಾಗಿದೆ. ಅಂದು ಕೇಸ್ ಹಾಕಿಸಿಕೊಂಡಿದ್ದ ಹುಡುಗ ಇವತ್ತು ಶಾಸಕನಾಗಿದ್ದಾನೆ. ಮುಯ್ಯಿಗೆ ಮುಯ್ಯಿ ಎಂಬಂತೆ ತನ್ನನ್ನ ತುಳಿಯಲು ಯತ್ನಿಸಿದ ವಿರೋಧಿಗಳಿಗೆ ಹೆಡೆಮುರಿ ಕಟ್ಟುವಂತೆ ಮಾಡಲು ಪ್ರದೀಪ್ ಈಶ್ವರ್ ಸಜ್ಜಾಗಿದ್ದಾರೆ. ಪ್ರದೀಪ್ ಅವರನ್ನ ಕ್ಷೇತ್ರದಲ್ಲಿ ಡಮ್ಮಿ ಅಭ್ಯರ್ಥಿ ಅಂತಾನೆ ಪರಿಗಣಿಸಲಾಗಿತ್ತು. ಜೊತೆಗೆ ಅವರು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರ ಬೇನಾಮಿ ಅಂತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿತ್ತು. ಆದ್ರೂ ಧೃತಿಗೆಡದೆ ಯುವ ನಾಯಕ ಬಲಿಜ ಸಮುದಾಯ, ಕುರುಬ, ಮುಸ್ಲಿಂ ಹಾಗೂ ದಲಿತ ಮತಗಳನ್ನ ಪಡೆದು ಮಾಜಿ ಸಚಿವ ಡಿ ಸುಧಾಕರ್ ಅವರಿಗೆ ಸೋಲುಣಿಸಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿರುವ ಹಕ್ಕು ಪತ್ರಗಳು ನಕಲಿ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅನಧಿಕೃತವಾಗಿ ಹಕ್ಕು ಪತ್ರಗಳನ್ನ ಹಂಚಿದವರು ಯಾರು ಅಂತ ಪ್ರಶ್ನೆ ಮಾಡಿದರು. ಜೊತೆಗೆ ನಕಲಿ ಹಕ್ಕು ಪತ್ರಗಳನ್ನ ನೀಡಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಅಂದ್ರೆ ನಾನು ನಿಮ್ಮ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೇನೆ. ಇದರ ಬಗ್ಗೆ ಶಾಸನ ಸಭೆಯಲ್ಲಿ ಪ್ರಶ್ನಿಸಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸುತ್ತೇನೆ ಅಂತ ಎಚ್ಚರಿಕೆ ನೀಡಿದ್ದು, ಮಾರ್ಚ್ 28, 29ರಂದು ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ 21,000 ಜನರಿಗೆ ಹಕ್ಕು ಪತ್ರಗಳನ್ನ ಹಂಚಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಹಂತದ ಸರ್ಕಾರಿ ಮೆಡಿಕಲ್ ಕಾಲೇಜು ಉದ್ಘಾಟನೆಯನ್ನ ಮಾಡಲಾಗಿದೆ. ಇನ್ನು 400 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಬೇಕಿದೆ.
ಕಾಲೇಜು ಕಟ್ಟಡ ಕಾಮಗಾರಿ ಮುಗಿದ ಮೇಲೆ ಮತ್ತೆ ಉದ್ಘಾಟನೆ ಮಾಡುತ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಕಾಲೇಜು ಉದ್ಘಾಟನೆ ಮಾಡಿಸುತ್ತೇವೆ. ಕಟ್ಟಡ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಸರ್ಕಾರ ಕಾಲೇಜು ಉದ್ಘಾಟನೆ ಮಾಡಿದೆ ಅಂತ ಮಾಜಿ ಸಚಿವ ಸುಧಾಕರ್ ಹಾಗೂ ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನನ್ನ ಫ್ಲೆಕ್ಸ್ ಇರಬಾರ್ದು ಅಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಗರಸಭೆ ಆಯುಕ್ತರಿಗೆ ಪ್ರದೀಪ್ ಈಶ್ವರ್ ಸೂಚನೆ ನೀಡಿದ್ದಾರೆ. ನನ್ನ ಫ್ಲೆಕ್ಸ್ ಇರಬಾರ್ದು, ಬೇರೆಯವರ ಫ್ಲೆಕ್ಸ್ ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರ ನಗರ ಕ್ಲೀನ್ ಆಗಿರಬೇಕು. ಅಧಿಕಾರಿಗಳೇ ಶಾಸಕರ ಫೋಟೋ ಇದೆ ಅಂತ ಭಯ ಬೀಳ್ಬೇಡಿ. ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವ ಫ್ಲೆಕ್ಸ್ ಇರಬಾರ್ದು. ಫಸ್ಟ್ ನನ್ನ ಫೋಟೋ ಇರುವ ಫ್ಲೆಕ್ಸ್ ಕಿತ್ತು ಹಾಕಿ. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಕಲ್ಚರ್ ಇರಬಾರ್ದು. ಯಾವ ಇನ್ಫ್ಲುಯೆನ್ಸ್ ಬಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಅಧಿಕಾರಿಗಳಿಗೆ ಅಭಯ ನೀಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಸೋಲಿಸಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿರುವ ಪ್ರದೀಪ್ ಈಶ್ವರ್ ರಾಜ್ಯದ ಗಮನವನ್ನ ಸೆಳೆದಿದ್ದಾರೆ. ನಾನು ಪ್ರಭಾವಿ ವ್ಯಕ್ತಿಯನ್ನ ಸೋಲಿಸಿದ್ದಕ್ಕೆ ನನಗೆ ಅಪಾರ ಗೌರವ, ಮನ್ನಣೆ ಸಿಕ್ಕಿದೆ. ಸರ್ಕಾರದಲ್ಲಿ ನನಗೆ ಯಾವುದೇ ಸಚಿವ ಸ್ಥಾನ, ನಿಗಮ ಮಂಡಳಿಯೂ ಬೇಡವೇ ಬೇಡ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಇರುತ್ತೇನೆ ಅನ್ನೋ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಥೇಟ್ ಸಿನಿಮಾ ಹೀರೋ ಮಾದರಿ ಡೈಲಾಗ್ ಹೊಡೆಯುತ್ತಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವಿನ ನಗೆ ಬೀರಿದ ಪ್ರದೀಪ್ ಈಶ್ವರ್ ಗೆಲುವಿನ ನಂತರವೂ ಅದೇ ಖದರ್, ಅದೇ ಜೋಶ್ನಲ್ಲಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಸುಧಾಕರ್ ಹೆಸರು ಕೇಳಿದ್ರೆ ಕೆಂಡ ಕಾರ್ತಾ ಇರುವ ಪ್ರದೀಪ್ ಲೋಕಸಭೆ ಚುನಾವಣೆಯಲ್ಲಿಯೂ ಸುಧಾಕರ್ ಅವರನ್ನ ಸೋಲಿಸ್ತೀನಿ ಅನ್ನೋ ಮೂಲಕ ಮಾಜಿ ಆರೋಗ್ಯ ಸಚಿವರಿಗೆ ಪಂಥಾಹ್ವಾನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಹಾಗೂ ಸುಧಾಕರ್ ನಡುವಿನ ಜಿದ್ದಾಜಿದ್ದಿ ಮುಂದುವರೆದಿದ್ದು, ಜಿಲ್ಲೆಯ ಈ ವಿದ್ಯಮಾನ ಹಾಗೂ ಉಭಯ ನಾಯಕರ ಜಟಾಪಟಿ ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದೆ.